ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಶುಭ ವಂದನೆಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ಕೆಲವು ದಿನಗಳಿಂದ ಕುಮಾರವ್ಯಾಸನು ರಚಿಸಿರುವಂತಹ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನುವಲು ಅನ್ನುವಂತಹ ಕಾವ್ಯ ಭಾಗದ ಬಗ್ಗೆ ನೋಡ್ತಾ ಇದ್ದೆವು. ಆತನ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿಯಿಂದ ಆಯ್ದಂತಹ ಒಂದು ಭಾಗ ಇದು. ಅದನ್ನು ನಾವು ಕಳೆದ ಕ್ಲಾಸಲ್ಲಿ ನೋಡ್ತಾ ಇದ್ದೆವು. ಹಾಗಿರುವಾಗ ಅದು ಇನ್ನೂ ಕೂಡ ಏನೋ ಪೂರ್ತಿ ಆಗಲಿಲ್ಲ. ಹಾಗಿರುವಾಗ ಇಂದಿನ ಕ್ಲಾಸಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡ್ಕೊಳ್ಳುವ. ನಾವು ಕಳೆದ ಕ್ಲಾಸಲ್ಲಿ ನಾವು ಇಲ್ಲಿವರೆಗೆ ಅದನ್ನು ಏನೋ ಬಂದು ತಲುಪಿದ್ದೇವೆ ಅಂತ ಹೇಳಿದರೆ, ದ್ರೌಪದಿಯು ಭೀಮನ ಅಂತಃಕರಣ ರೋಷವನ್ನು ಯಾವ ರೀತಿ ಹೆಚ್ಚು ಮಾಡ್ತಾಳೆ ಅನ್ನೋದನ್ನು ನಾವು ನೋಡ್ತಾ ಇದ್ದೆವು. ಅವಳು ತಾನು ಹಿಂದೆ ಅನುಭವಿಸಿದಂತಹ 3 ನೋವಿನ ಸಂದರ್ಭ, ಬಹಳ ಮುಖ್ಯವಾದ ನೋವು, ಬಹಳ ಅನುಭವಿಸಿದ್ದಾಳೆ. ಆದರೆ ಅದರಲ್ಲಿ ಯಾವತ್ತೂ ಕೂಡ ಮರೆಯದೇ ಇರುವಂಥ ಅವಮಾನಕರ ಸನ್ನಿವೇಶ, 3 ಅವಮಾನಕರ ಸನ್ನಿವೇಶವನ್ನು ಅವಳೇನು ಮಾಡ್ತಾಳೆ, ನೆನಪಿಸುವಂಥ ಪ್ರಯತ್ನ, ಭೀಮನ ಎದುರು ನೆನಪಿಸುವಂಥ ಪ್ರಯತ್ನ ಮಾಡ್ತಾಳೆ. ಆ 3 ಸನ್ನಿವೇಶ ಯಾವುದು ಅಂತಂದರೆ, ಒಂದನೆಯ ಸನ್ನಿವೇಶ ಯಾವುದು ಅಂತಂದರೆ, ಈಗಾಗಲೇ ನಾನು ಹೇಳಿದ್ದೇನೆ, ಕಳೆದ ಕ್ಲಾಸಲ್ಲಿ ನಿಮಗೆ ವಿವರಿಸಿದ್ದೇನೆ ಸರಿಯಾಗಿ. ಪಗಡೆಯಾಟದಲ್ಲಿ, ಜೂಜಿನಲ್ಲಿ ಪಣಕ್ಕಿಟ್ಟದ್ದು ಯಾರನ್ನು, ದ್ರೌಪದಿಯನ್ನು ಪಣಕ್ಕಿಟ್ಟ ಸಂದರ್ಭದಲ್ಲಿ ದುರ್ಯೋಧನ ಯಾರ ಸಹಾಯದಿಂದ, ಶಕುನಿಯ ಸಹಾಯದಿಂದ ಯಾರನ್ನು, ಧರ್ಮರಾಯನನ್ನು ಸೋಲಿಸುವಂಥದ್ದು. ಪಾಂಡವರ ಪೈಕಿ ಹಿರಿಯನಾದಂತಹ ಪಗಡೆಯಾಟದಲ್ಲಿ ಜೂಜಾಟವನ್ನು ಆಡಿದಂತಹ ಯಾರು, ಧರ್ಮರಾಯನು ಸೋಲಿಸುವಂಥದ್ದು. ಧರ್ಮರಾಯನು ಸೋಲಿಸಿದ ನಂತರ ದುಶ್ಯಾಸನನಿಗೆ ಅಂದರೆ ದುರ್ಯೋಧನ ತನ್ನ ತಮ್ಮನಾದಂತಹ ದುಶ್ಯಾಸನನಿಗೆ ಆಕೆಯ ಮುಂದಲೇ ಹಿಡಿದು ಎಳ್ಕೊಂಡು ಬರಲಿಕ್ಕೆ ಹೇಳುವಂಥದ್ದು. ಹಾಗೆ ಅಣ್ಣನ ಆಜ್ಞೆಯಂತೆ ದುಶ್ಯಾಸನ ಏನು ಮಾಡೋದು, ರಾಜಸಭೆಗೆ, ತುಂಬಿದ ರಾಜಸಭೆಗೆ ಎಳ್ಕೊಂಡು ಬರುವಂಥದ್ದು. ಎಳ್ಕೊಂಡು ಬಂದು ಅಲ್ಲಿ ಅಲ್ಲಿ ವಸ್ತ್ರಾಭರಣ ಅಂತ ಬರಿತೀರಿ, ತಪ್ಪು ಬರಿತೀರಿ. ಹಾಗಿರುವಾಗ ವಸ್ತ್ರವನ್ನು ಅಪಹರಿಸುವಂಥದ್ದು ಅಂದರೆ ಆಕೆಯ ಸೀರೆಗೆ ಕೈ ಹಾಕಿ ಅಳೆಯುವಂಥ ಪ್ರಯತ್ನ, ಮಾನಹರಣ ಮಾಡಲಿಕ್ಕೆ ನೋಡುವಂಥ ಪ್ರಯತ್ನ ಆಗಿತ್ತು. ಇದು ಆ ಸಂದರ್ಭದಲ್ಲಿ ಇದು 1ನೇ ಅವಮಾನ. 2ನೇ ಸನ್ನಿವೇಶ ಯಾವುದು ಅಂತಂದರೆ, ಕಾಡಿನಲ್ಲಿ ಅರಣ್ಯವಾಸದಲ್ಲಿದ್ದ ಸಂದರ್ಭ, ವನವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ದುರ್ಯೋಧನ ಅಥವಾ ಕೌರವರ ಒಬ್ಬಳು ಸಹೋದರಿಯಾದಂತಹ ದುಶ್ಯಳೆಯ ಗಂಡನಾದಂತಹ ಜಯದ್ರಥ ಅಥವಾ ಸೈಂಧವನು ಬಂದು ಏನು ಮಾಡುವಂಥದ್ದು, ದ್ರೌಪದಿಯನ್ನು ಎಳೆದೊಯ್ಯಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಇನ್ನು 3ನೇ ಸಂದರ್ಭ ಯಾವುದು ಅಂತಂದರೆ, ಈಗ ಕಿರಾಟ ರಾಜನ ಆಸ್ಥಾನದಲ್ಲಿ ಕೀಚಕ ಎಂಬ ಕೀಚಕನು ಅವಳನ್ನು ಒಲಿಸಿಕೊಳ್ಳುವುದಕ್ಕಾಗಿ ನಾನಾ ಪ್ರಯತ್ನ ಮಾಡಿ ಅವಳು ಸಿಗದೇ ಇದ್ದ ಸಂದರ್ಭದಲ್ಲಿ ಅವನು ಎಲ್ಲರ ಮುಂದೆ ರಾಜಸಭೆಯಲ್ಲಿ ಎಡಗಾಲಿನಿಂದ ಒದೆದು ಅವಮಾನಿಸುವಂಥದ್ದು. ಇದನ್ನೆಲ್ಲವನ್ನು ಕೂಡ ಮತ್ತೆ ಆತನ ಮುಂದೆ ಇಡುವಂಥ ಪ್ರಯತ್ನವನ್ನು ಅವಳು ಮಾಡ್ತಾಳೆ. ಮತ್ತೆ ಹೇಳ್ತಾಳೆ, ಮುಂದುವರಿದ ಏನು ಹೇಳ್ತಾಳೆ ಅಂತಂದರೆ, ನೀವು ಎಂತಹ ಶೂರರು, ಎಂತಹ ಪರಾಕ್ರಮಿಗಳಂದರೆ, ಸಾಕ್ಷಾತ್ ಕಾಲಯಮನೇ ಮುನಿದು ಬಂದರೂ ಕೂಡ, ನಿಮ್ಮ ಮೇಲೆ ಎರಗಿ ಬಂದರೂ ಕೂಡ ಅವನನ್ನು ಸೋಲಿಸುವಂಥ ಶಕ್ತಿಶಾಲಿ, ಹೆಚ್ಚಾಳುತನ, ಧೈರ್ಯ, ತಾಕತ್ತು, ಗೊತ್ತಾಯ್ತಲ್ಲ, ಹೆಚ್ಚಾಳುತನ ಅಂತಂದರೆ ತಾಕತ್ತು ಇರುವವರು ನೀವು. ಆದರೆ ನನ್ನನ್ನು ಒಬ್ಬಳನ್ನು ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನನ್ನೊಬ್ಬಳನ್ನು ಕಾಪಾಡಲಿಕ್ಕೆ ನಿಮ್ಮಿಂದ 5 ಮಂದಿಯಿಂದ ಕೂಡ ಆಗ್ತಾ ಇಲ್ವಲ್ಲ, ನನ್ನ ಒಬ್ಬಳನ್ನು ಆಡಲಿಕ್ಕೆ ನಿಮ್ಮಿಂದ ಸಾಧ್ಯವಾಗ್ತಾ ಇಲ್ಲಲ್ಲ. ಹಾಗಿರುವಾಗ ನೀವು ಪಾಪಿಗಳು, ನೀವು ನನಗಾಗ್ತಾ ಇರುವಂಥ ಅಪಕೀರ್ತಿ, ಅದು ನಿಮಗೂ ಕೂಡ ಅಪಕೀರ್ತಿ. ಹಾಗಿರುವಾಗ ಪಾಂಡವರಿಗೆ ನಾಳೆ ಹೇಳೋದಿಲ್ವಾ, ಎಲ್ಲರೂ ಕೂಡ ಹೇಳೋದಿಲ್ವಾ, ಪಾಂಡವರು 5 ಮಂದಿ ಪಂಚಪಾಂಡವರು ಇದ್ದು ಕೂಡ ಒಬ್ಬಳು ಹೆಂಡತಿಗೆ ಆಗ್ತಾ ಇದ್ದಂಥ ಅವಮಾನವನ್ನು ಅವರೆಲ್ಲರೂ ಕಣ್ಣು ಬಿಟ್ಟು ನೋಡ್ತಾ ಕೂತ್ಕೊಂಡ್ರು, ಅದಕ್ಕೆ ಏನು ಕೂಡ ಮುಂದಾಗಲಿಲ್ಲ ಅಂತ ಹೇಳ್ತಾರಲ್ಲ. ಈ ಅಪಕೀರ್ತಿ ಅಲ್ವ ಇದು? ಈ ಅಪಕೀರ್ತಿಗಳಿಗೆ ನಿಮ್ಮ ಮುಖಕ್ಕೆ ನೀವು ಏನು ಮಾಡ್ತಾ ಮಸಿ ಬಳಿತಾ ಇರುವಂಥದ್ದು, ನೀವು ಕಂಡೂ ಕಾಣದಂತೆ ನೀವು ಇದ್ದೀರಲ್ಲ. ನೀವು ಯಾವುದೇ ಅಳುಕು ಇಲ್ಲದೆ ನೀವು ನಿಂತಿದ್ದೀರಲ್ಲ ನೀವು. ಆಗಿರುವಾಗ ನೀವು ತೋಳ ಹೊರೆ, ನಿಮಗೆ ವೇಸ್ಟ್, ನಿಮಗೆ ತೋಳ ಹೊರೆ. ಇನ್ನೊಬ್ಬರನ್ನು ಕಾಪಾಡುವಂಥ ಕ್ಷತ್ರಿಯರು ಅಂತಂದರೆ ಇನ್ನೊಬ್ಬರನ್ನು ಕಾಪಾಡುವರು ಅಲ್ವಾ. ಆಗಿರುವಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಲ್ವಾ, ಬ್ರಾಹ್ಮಣರು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ಕೆಲಸ, ಕ್ಷತ್ರಿಯರ ಕೆಲಸ ದೇಶ ಕಾಯುವಂಥ ಕೆಲಸ, ಇನ್ನೊಬ್ಬರ ರಕ್ಷಣೆ ಮುಂದಾಗಬೇಕಾದ್ದು ಕ್ಷತ್ರಿಯನ ಕೆಲಸ. ಆಗಿರುವಾಗ ನೀವು ಕ್ಷತ್ರಿಯ ವಂಶದಲ್ಲಿ ಜನಿಸಿದ್ದು ಸುಮ್ಮನೆ, ನೀವು ಕ್ಷತ್ರಿಯ ವಂಶದಲ್ಲಿ ಜನಿಸಲೇಬಾರ್ದಿತ್ತು, ಇನ್ನೊಬ್ಬರ ಜವಾಬ್ದಾರಿ ಹೊರಲೇಬಾರ್ದಿತ್ತು. ನೀವು ತೋಳ ಹೊರೆ ನಿಮಗೇಕೆ, ನೀವು ಯಾಕೆ ಕ್ಷತ್ರಿಯರಾಗಿ ಜನಿಸಿದ್ದೀರಿ? ಭೂಪಾಲ ಕ್ಷತ್ರಿಯ ವಂಶದಲ್ಲಿ ನೀವು ಯಾಕೆ ಜನಿಸಿದ್ದೀರಿ?
ನೀವು ಹೊಟ್ಟೆ ತುಂಬಿಸುವುದಕ್ಕಾಗಿ, ಅನ್ನಕ್ಕಾಗಿ ನೀವು ಬದುಕುವವರಾಗಿದ್ದೀರಿ. ನೀವು ಏನು ಅನ್ನವನ್ನು ಅಥವಾ ಏನು ತಿನ್ನುವುದಕ್ಕಾಗಿ ನೀವು ಜನಿಸಿದವರಾಗಿದ್ದೀರಿ ಏನು ಎಂದು ಕೂಳುಗೇಡಿಂಗ್ ಒಡಲ ಹೊರುವಿರಿ. ಒಡಲು ಅಂತೇಳಿ ಹೊಟ್ಟೆ ಅಲ್ವಾ, ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ನೀವು ಏನು ಮಾಡಿದ್ದೀರಿ, ಜನಿಸಿದವರಾಗಿದ್ದೀರಿ ಅಂತೇಳಿ ಇಂದುಮತಿ ಅಂದರೆ ದ್ರೌಪದಿ ಆತನ ಮುಂದೆ ಆತನ ರೋಷವನ್ನು ಮತ್ತಷ್ಟು ಉಬ್ಬಿಸುವಂಥ ಪ್ರಯತ್ನವನ್ನು ದ್ರೌಪದಿ ಮಾಡ್ತಾಳೆ. ಯಾರ? ಭೀಮನ ರೋಷವನ್ನು. ಓಕೆ, ನೆಕ್ಸ್ಟ್ ಮುಂದಿನ ಭಾಗ ನೋಡ್ಕೊಳ್ಳಿ. ಈ ರೀತಿ ಇಷ್ಟೆಲ್ಲ ಹೇಳಿದ ಸಂದರ್ಭದಲ್ಲಿ ಅನೇಕ ಪ್ರಾರಂಭದಿಂದಲೂ ಕೂಡ ನಾನಾ ವಿಚಾರಗಳನ್ನು ಹೇಳಲಿಕ್ಕೆ ಅವಳು ಮುಂದಾಗ್ತಾಳೆ. ಭೀಮ ಎಲ್ಲಿಂದ ಹೇಳಿದ್ನೋ, ಯಾವಾಗ ಅಲ್ಲಿ ಇದು ನೀನು ದಿನಾಲು ಬಂದು ನಿನ್ನ ರೋಷವನ್ನು ಹೇಳಿಕೊಂಡು ನಿನ್ನ ಮನಸ್ಸು ಸಮಾಧಾನ ಮಾಡ್ಕೋ ಅಂತೇಳಿ ಹೇಳಿದ ಅಲ್ಲಿನಿಂದ ಏನೋ ಅಲ್ಲಿ ಕೇಳುವಂಥದ್ದು ಏನು, ಹೆಂಡತಿಯ ಕಷ್ಟದಲ್ಲಿ ಒಬ್ಬನೇ ಗಂಡನಾದರೂ ಕೂಡ ಅವೇನು ಮಾಡ್ತಾನೆ, ವೈರಿಯನ್ನು ಖಂಡ ತುಂಡ ಮಾಡ್ತಾನೆ ಅಥವಾ ಏನು ತನ್ನ ಪ್ರಾಣವನ್ನೇ ನೀಡಲಿಕ್ಕೆ ಕೂಡ ಮುಂದಾಗ್ತಾನೆ ಅಂತೇಳಿ ಹೇಳಿ ಮತ್ತಷ್ಟು ಅವನು ಕೋಪಿಸುವಂಥ ಏನು ಇದನ್ನು ಅವನ ರೋಷವನ್ನು ಉಬ್ಬಿಸುವಂಥದ್ದು. ಮತ್ತು ಫ್ಲ್ಯಾಶ್ ಬ್ಯಾಕ್ ಏನು ಹಿಂದಿನ ಘಟನೆಗಳನ್ನು ಏನು ಮಾಡುವಂಥದ್ದು, ಆತನಿಗೆ ನೆನಪಿಸುವಂಥ ಪ್ರಯತ್ನ. ಮತ್ತು ಈಗ ನೀವು ಕ್ಷತ್ರಿಯರಾಗಿ ಹುಟ್ಟಿದ್ದೇಕೆ ಅಂತೇಳಿ ಅವನ ರೋಷವನ್ನು ಕೆರಳಿಸುವ ಕೆಲಸ, ಈ ರೀತಿಯೆಲ್ಲ ಮಾಡಿದ ಸಂದರ್ಭದಲ್ಲಿ ಈಗ ನಿರ್ವಾಹ ಇಲ್ಲ. ಈಗ ಮತ್ತೆ ಏನು ಮಾಡ್ತಾನೆ, ಆತನ ಕೋಪ, ಭೀಮ ನಿಜವಾಗಿಯೂ ಕೂಡ ಕೋಪಗೊಳ್ತಾನೆ. ಆತ ಆಕೆಯ ಕಷ್ಟ ಅರ್ಥ ಮಾಡ್ಕೊಳ್ತಾನೆ. ಅರ್ಥ ಮಾಡಿ ಏನಲು ಕಂಬನಿ ದುಂಬಿದನು. ಆತನ ಎರಡೂ ಕಣ್ಣುಗಳಲ್ಲಿ ತನ್ನ ಹೆಂಡತಿಗೆ ಆಗ್ತಾ ಇರುವಂಥ ಅಪಮಾನದಿಂದಾಗಿ ಆತನ ಕಣ್ಣು ಅಶ್ರುಧಾರೆ ಹರಿಲಿಕ್ಕೆ ಪ್ರಾರಂಭವಾಯಿತು. ತುಂಬಿತು, ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಕಡು ನೆನೆದು ಅಂತಃಕರಣ ರೋಷದ ಘನತೆ ಹೆಚ್ಚಿತು ಎನ್ನಲು ಈ ರೀತಿಯಾಗಿ ದ್ರೌಪದಿ ಹೇಳಲು, ನೀವು ಯಾಕೇನೋ ಯಾವ ರೀತಿ ಅನ್ನಕ್ಕಾಗಿ ಜಗಳವಾಡಿ ನಾಯಿಗಳು ಏನು ಮಾಡ್ತದೆ, ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ತು, ಅದೇ ರೀತಿ ನಿಮ್ಮ ಬದುಕಾಗಿದೆ ಅಂತ ಹೇಳಿದಾಗ ಏನು ಭೀಮನಿಗೆ ಈ ರೀತಿ ದ್ರೌಪದಿ ಹೇಳಿದಾಗ ಭೀಮನ ಕಣ್ಣುಗಳು ತುಂಬಿತು. ಕಣ್ಪನಿ ತುಂಬಿತು. ಆತನ ಎರಡೂ ಕಣ್ಣುಗಳಲ್ಲಿ ತುಂಬಿ ಬಂತು ನೀರು. ಕಡುಗು ನೆನೆದು ಅಂತಃಕರಣ, ದ್ರೌಪದಿಗೆ ಆಗ್ತಾ ಇರುವಂತಹ ಏನು ಕಷ್ಟವನ್ನು ನೆನೆದುಕೊಂಡು ಆತನ ಅಂತಃಕರಣದ ಮನಸ್ಸಿನ ಒಡಲಾಳದ ರೋಷದ ಘನತೆ ಹೆಚ್ಚಿತು. ಆತನ ಕೋಪ ನೆತ್ತಿಗೇರಿತು. ಹಗೆಗಳನ್ನು ಹಿಂಡಿದನು ಮನದೊಳಗೆ, ತನುಪುಳಕವನುಬ್ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆದಪ್ಪಿದನು. ಕಂಬನಿಯೊಡೆದನು ಸೆರಗಿನಲಿ ಕಲಿ ಭೀಮ ಮಾನಿನಿಯ. ಇರುವಾಗ ನೋಡ್ಕೊಳ್ಳಿ ಏನು ಅಂತ ಹೇಳಿದ್ರೆ, ಈ ರೀತಿ ಹೇಳಿದ ಸಂದರ್ಭದಲ್ಲಿ ಭೀಮನ ಎರಡೂ ಕಣ್ಣುಗಳು ತುಂಬಿಕೊಂಡವು. ಅದೇ ರೀತಿ ಆತನ ಮನಸ್ಸಿನ ರೋಷದ ಬೆಂಕಿಯ ಜ್ವಾಲೆ ಮತ್ತಷ್ಟು ಏನು ಎತ್ತರಿಸಿತು. ಅದೇ ರೀತಿ ಏನು ಹಗೆಗಳನ್ನು ಹಿಂಡಿದನು ಮನದೊಳಗೆ. ಈಗ ಮನಸ್ಸಿನಲ್ಲಿ ನಿರ್ಧಾರ ಮಾಡುವಂಥದ್ದು, ನಾನೀಗ ಹೋಗ್ತೇನೆ, ನಾನು ಹೋಗಿ ಆತನನ್ನು ಕೀಚಕನನ್ನು ಬಿಡುವುದಿಲ್ಲ, ನಾನು ಅವನನ್ನು ಸುಮ್ಮನೆ ಬಿಡುವುದಿಲ್ಲ, ಅವನಿಗೆ ಗತಿ ನಾನು ಕಾಣಿಸ್ತೇನೆ ಅಂತ ಮನಸ್ಸಿನಲ್ಲಿ ಏನೀಗ ನೀವು ಕೂಡ ಕೋಪ ಬಂದಾಗ ಹಲ್ಲು ಕಡಿಯುವಂತೆಲ್ಲ ಮಾಡ್ತೀರಲ್ಲ, ಯಾರಾದರೂ ಸಿಟ್ಟು ಬಂದ ಸಂದರ್ಭದಲ್ಲಿ ಮಾಡೋದಿಲ್ವಾ? ಅದೇ ರೀತಿ ಏನು ನೀವೆಲ್ಲ ಏನು ಮಾಡ್ತೀರಿ, ಇದು ಗ್ಲಾಸುಗಳನ್ನಾಗಿರ್ಬೋದು, ಮೇಜುಗಳನ್ನಾಗಿರ್ಬೋದು ಎಲ್ಲ ತೆಗೆದು ಬಿಸಾಡುವಂಥದ್ದೆಲ್ಲ ಆಗಿರ್ಬೋದು, ಇದೆಲ್ಲ ಮಾಡ್ತೀರಲ್ಲ. ಲೋಟ ಕೈಯಲ್ಲಿದ್ದರೆ, ಗಾಜಿನ ಲೋಟ ಇದ್ದರೆ ಅದನ್ನೆಲ್ಲ ಬಿಸಾಡುವಂಥದ್ದೆಲ್ಲ ಮಾಡ್ತೀರಿ. ಹಾಗೆ ಇವೇನು ತನ್ನ ಮನಸ್ಸಿನಲ್ಲೇ ಯಾರನ್ನು ಕೀಚಕನನ್ನು ಹಿಂಡ್ತಾನೆ. ಅವ ಮನಸ್ಸಿನಲ್ಲಿ ಏನು ತನುಪುಳಕವನ್ನು ಉಬ್ಬರಿಸಿ ಏನೋ ರೋಮಾಂಚಿತನಾಗಿ ಏನೋ ಮೆಲ್ಲನೆ ವನಿತೆಯನ್ನು ಇಲ್ಲಿ ಎದುರುಗಡೆ ನೊಂದುಕೊಂಡು ಅಳ್ತಾ ಇರುವಂತಹ ದ್ರೌಪದಿಯನ್ನು ಏನು ಮಾಡ್ತಾನೆ, ಮೆಲ್ಲನೆ ಹತ್ತಿರ ಬಾ ಅಂತ ಹೇಳಿ ಅವಳನ್ನು ವನಿತೆಯನ್ನು ಅಪ್ಪಿಕೊಳ್ತಾನೆ, ಸಮಾಧಾನ ಮಾಡುವ ಕೆಲಸ ಮಾಡ್ತಾನೆ. ಆಕೆಯ ಕಣ್ಣಿನಿಂದ ಬರ್ತಾ ಇರುವಂತಹ ಅಶ್ರುಧಾರೆಯನ್ನು, ಕಣ್ಣೀರನ್ನು ಏನು ಮಾಡ್ತಾನೆ, ತನ್ನ ಕೈಯಿಂದ ಏನು ಮಾಡ್ತಾನೆ, ಕಂಬನಿಯೊಡೆದನು ಸೆರಗಿನಲ್ಲಿ ತಾನು ಧರಿಸಿದಂತಹ ವಸ್ತ್ರದ ತುದಿಯಿಂದ ಆ ಕಣ್ಣೀರನ್ನು ಉಜ್ಜುತ್ತಾನೆ. ಅಳಬೇಡ, ಸಾವರಿಸಿಕೋ, ಸಮಾಧಾನ ಮಾಡ್ಕೋ ಎಂದು ಕಲಿಭೀಮನು ಏನು ಮಾನಿನಿಯನ್ನು, ಹೆಂಡತಿಯನ್ನು ಸಂತೈಸುವ ಕೆಲಸ ಮಾಡ್ತಾನೆ. ನೋಡ್ಕೊಳ್ಳಿ, ಎನ್ನಲು ದ್ರೌಪದಿಯ ಮಾತು ಕೇಳಿ ಭೀಮನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತು. ಅಂತಃಕರಣದ ರೋಷ, ಆತನ ಮನಸ್ಸಿನ ಒಡಲಾಳದ ರೋಷದ ಘನತೆ ಹೆಚ್ಚಾಯಿತು. ಹಾಗೆಯನ್ನು
ಕೀಚಕನು ತನ್ನ ಮನಸ್ಸಿನಲ್ಲಿ ಹಿಂಡುತ್ತಾನೆ. ನಾನು ಈಗ ಹೋಗಿ ಅವನಿಗೆ ನಾನು ಒಂದು ಗತಿ ಕಾಣಿಸ್ತೇನೆ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಳ್ತಾನೆ. ಇನ್ನು ಹೆಂಡತಿಯ ಬಗ್ಗೆ ಅನುಕಂಪ ಮೂಡಿ ತನುಪುಳಕ ಉಬ್ಬರಿಸಿ ಮೆಲ್ಲನೆ ದೂರ ಇದ್ದಂಥ ದ್ರೌಪದಿಯನ್ನು ಹತ್ತಿರಕ್ಕೆ ಕರೆದು ಅವಳನ್ನು ಅಪ್ಪಿಗೆ ಹಿಡ್ಕೊಳ್ತಾನೆ. ಹಿಡ್ಕೊಂಡು ಆಕೆ ಕಣ್ಣಿನಿಂದ ಬರ್ತಾ ಇದ್ದಂಥ ನೀರನ್ನು ತಾನು ಧರಿಸಿದಂತಹ ಮೇಲುವಸ್ತ್ರದ ತುದಿಯಿಂದ ಏನು ಮಾಡುವಂಥದ್ದು, ಅದನ್ನು ಒಡೆಯುವ ಕೆಲಸ, ಅದನ್ನು ಉಜ್ಜುವ ಕೆಲಸ ಮಾಡ್ತಾನೆ. ಸಮಾಧಾನ ಮಾನಿನಿಯನ್ನು ಕಲಿಭೀಮನು ಸಮಾಧಾನ ಮಾಡ್ತಾನೆ. ಇವಿಷ್ಟು. ಈಗ ನಂತರದ ಮುಂದೆ ಏನಾಗ್ತದೆ ನೋಡ್ಕೊಳ್ಳುವ. ಕುರುಳನೇವರಿಸಿದನು, ಗಲ್ಲವ ನೊರೆಸಿ ಮುಂಡಾಡಿದನು, ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ. ಅರಸಿ ಬಿಡು ಬಿಡು ಖಾತಿಯನು, ವಿಸ್ತರಿಸಲೇಕೆ ಎಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆನು ಹೋಗೆಂದನ ಭೀಮ. ಏನು ಹೇಳುವಂಥದ್ದು? ಕುರುಳನೇವರಿಸಿದನು, ಗಲ್ಲವ ನೊರೆಸಿ ಮುಂಡಾಡಿದನು, ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ. ಅರಸಿ ಬಿಡು ಬಿಡು ಖಾತಿಯನು, ವಿಸ್ತರಿಸಲೇಕೆ ಎಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆನು ಹೋಗೆಂದನ ಭೀಮ. ಮತ್ತೆ ಬರೇ ಅಪ್ಪಿಕೊಂಡು ಕಣ್ಣೀರನ್ನು ಉಜ್ಜಿದ್ದು ಮಾತ್ರ ಅಲ್ಲ, ಹೆಂಡತಿಯ ಕುರುಳನೇವರಿಸಿದನು. ಕುರುಳು ಅಂತೇಳಿದ್ರೆ ಕೂದಲು, ತಲೆ ಕೂದಲನ್ನು ನೇವರಿಸುವಂಥದ್ದು, ಸಮಾಧಾನ ಮಾಡುವಂಥದ್ದು. ನೀವು ಕೂಡ ಸಣ್ಣ ಮಕ್ಕಳೆಲ್ಲ ಅಳ್ತಾ ಇರುವ ಸಂದರ್ಭದಲ್ಲಿ ಅವರನ್ನು ಹತ್ತಿರ ಕರೆದು ಅವ್ರನ್ನ ಏನು ಮಾಡುವಂಥ ಸಮಾಧಾನ ಮಾಡುವ ಸಂದರ್ಭದಲ್ಲಿ ತಲೆ ಕೂದಲನ್ನು ನೇವರಿಸುವ ಕೆಲಸ ಮಾಡ್ತಿರಲ್ಲ, ಹಾಗೆ ಇಲ್ಲಿ ದ್ರೌಪದಿಯ ತಲೆಯ ಕೂದಲನ್ನು ಕುರುಳನ್ನು ನೇವರಿಸಿದನು. ಗಲ್ಲವನ್ನು ಒರೆಸಿ, ಗಲ್ಲದಲ್ಲಿ ಎಲ್ಲ ಈಗ ಏನಾಗಿದೆ, ಕೆಂಪಾಗಿದೆ, ನೀರು ಕೂಡ ಕಣ್ಣೀರು ಬಂದು ಕಣ್ಣೆಲ್ಲ ಒಂದು ರೀತಿಯಲ್ಲಿ ಮುಖ ಬಾಡಿದೆ. ಅದನ್ನು ಏನು ಮಾಡ್ತಾನೆ, ಗಲ್ಲವನ್ನು ಒರೆಸಿ ಮುಂಡಾಡಿದನು, ಮುದ್ದಾಡ್ತಾನೆ. ಇನ್ನು ಮಂಚದ ಹೊರೆ, ಅಲ್ಲಿ ಹತ್ತಿರ ಆತನ ಮಲಗುವ ಜಾಗದಲ್ಲಿ ಇಟ್ಟಿದ್ದಂಥ ಒಂದು ಗಿಂಡಿ, ಒಂದು ಚೊಂಬು, ಹಿಂದೆ ಎಲ್ಲ ತಾಮ್ರದ ಪಾತ್ರೆಗಳನ್ನೆಲ್ಲ ಇಡ್ತಾ ಇದ್ರಲ್ಲ, ಹಾಗೆ ಇಲ್ಲಿ ಯಾವುದು ಗೊತ್ತಿಲ್ಲ, ಆದರೆ ಒಂದು ಕಿಂಡಿ ಇಟ್ಟಿದ್ದ, ಅದರಲ್ಲಿ ನೀರಿತ್ತು. ಆ ನೀರನ್ನು ತೆಗೆದು ತೊಳೆದನು ಮುಖಾಂಬುಜವ. ಅಂಬುಜ ಅಂತಾರೆ ಮುಖ ಕಮಲ ಇರುವಾಗ ಇಲ್ಲಿ ದ್ರೌಪದಿಯ ಮುಖವನ್ನು ಕಮಲಕ್ಕೆ ಹೋಲಿಸಿರುವಂಥದ್ದು, ಅಂಬುಜಕ್ಕೆ ಹೋಲಿಸಿರುವಂಥದ್ದು. ಮುಖ ಕಮಲವನ್ನು ಆತ ಏನು ಮಾಡ್ತಾನೆ, ತೊಳೆಯುತ್ತಾನೆ. ಮುಖಕ್ಕೆ ಯಾವುದನ್ನು ನೀರನ್ನು ಚಿಮುಕಿಸಿ ತನ್ನ ಹತ್ತಿರ ಮಂಚದ ಹತ್ತಿರ ಇದ್ದಂತಹ ಗಿಂಡಿಯ ನೀರಿನಿಂದ ಮುಖ ಅಂಬುಜವನ್ನು ತಾವರೆಯಂತಹ ಮುಖವನ್ನು ಆತ ತೊಳೆಯುತ್ತಾನೆ. ಮತ್ತೇನು ಹೇಳ್ತಾನೆ, ಬಿಡು ಅರಸಿ ಬಿಡು ಖಾತಿಯನು, ರಾಣಿ ಬಿಡು, ಬಿಟ್ಟು ಬಿಡು ಖಾತಿಯನು, ಕೋಪ ಬೇಡ, ಇನ್ನು ವಿಸ್ತರಿಸಲೇಕೆ, ಇನ್ನು ಯಾಕೆ ನನ್ನ ಯುದ್ಧಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದೀಯಾ ನೀನು? ಈ ನೋವನ್ನು ಮತ್ತಷ್ಟು ಹೇಳ್ತಾ ನೀನು ಮುಂದಕ್ಕೆ ವಿಸ್ತರಿಸ್ತಾ ಹೋಗ್ತಾ ಇದೆಯಲ್ಲ. ಆಗಿರುವಾಗ ನೀನು ಅದನ್ನು ವಿಸ್ತರಿಸಲಿಕ್ಕೆ ಹೋಗಬೇಡ. ವಿಸ್ತರಿಸಲೇಕೆ? ನಾನು ಎಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆ. ಈಗ ನಾನು ಅಣ್ಣ ಏನು ಹೇಳಿದ್ರು ನಾನು ಕೇಳಲ್ಲ, ನಾನು ಖಂಡಿತವಾಗಿ ಕೂಡ ಅವನ ಆಜ್ಞೆಯ ಗೆರೆಯನ್ನು ನಾನು ದಾಂಟಿದೆ. ದಾಂಟಿದೆ, ಹೋಗ್ತೇನೆ ನಾನು ಈಗಲೇ ಹೋಗ್ತೇನೆ ಹೋಗೆಂದ ನೀನು ಈಗ ಏನು ಮಾಡಬೇಕು, ಇಲ್ಲಿಂದ ಹೋಗು, ನೇರ ಇಲ್ಲಿರಬೇಡ. ನಾನು ನಿನಗೆ ಅವನು ಸಾಯಿಸಬೇಕಲ್ಲ, ಅವನಿಗೊಂದು ಗತಿ ಕಾಣಿಸ್ಬೇಕಲ್ಲ, ನಾನು ಮಾಡ್ತೇನೆ, ಅವನನ್ನು ಮುಗಿಸುವ ಕೆಲಸ ನಾನು ಮಾಡ್ತೇನೆ, ಇನ್ನು ಅಳಬೇಡ ಎಂಬುದಾಗಿ ಹೇಳ್ತಾನೆ. ಹಾಗಿರುವಾಗ ನೋಡ್ಕೊಳ್ಳಿ ಇನ್ನೊಮ್ಮೆ. ಕುರುಳನೇವರಿಸಿದನು, ತಲೆ ಕೂದಲನ್ನು ನೇವರಿಸಿದನು, ಗಲ್ಲವನ್ನು ಹಿಡಿದು ಮುದ್ದಾಡಿದನು. ಇನ್ನು ತನ್ನ ಮಂಚದ ಹತ್ತಿರ ಇದ್ದಂಥ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ. ಆತನ ದ್ರೌಪದಿಯ ಮುಖವನ್ನು, ಕಮಲದಂಥ ಮುಖವನ್ನು ತೊಳೆಯುತ್ತಾನೆ. ಮತ್ತೆ ಏನು ಹೇಳ್ತಾನೆ, ಸಮಾಧಾನ ಮಾಡ್ತಾನೆ. ಅರಸಿ ರಾಣಿ, ಇಲ್ಲಿ ಅರಸಿ ಅಂತೆ ರಾಣಿ, ದ್ರೌಪದಿ ಬಿಡು ಖಾತಿಯೇನು, ಕೋಪ ಬೇಡ, ಕೋಪ ಅಲ್ವಾ, ಅದನ್ನು ಬಿಡು, ಇನ್ನು ವಿಸ್ತರಿಸಲಿಕ್ಕೆ ಹೋಗಬೇಡ. ನಾನು ನನ್ನ ಅಣ್ಣನಾದಂತಹ ಹಿರಿಯಣ್ಣನಾದಂತಹ ಧರ್ಮರಾಯನ ಆಜ್ಞೆಯ ಗೆರೆ ದಾಂಟಿದೆ. ಇನ್ನು ಅವ ಏನು ಹೇಳಿದ್ರು ಬೇಡ ಅಂತ ಹೇಳಿದ್ರು ಕೂಡ, ಕೀಚಕನನ್ನು ಸಾಯಿಸಬೇಡ ಅಂತೇಳಿ ಹೇಳಿದ್ರು ಕೂಡ ನಾನು ಕೇಳಲ್ಲ. ನಾನು ಹೋಗ್ತೇನೆ, ದಾಂಟಿದೆ, ನಾನು ಈಗಲೇ ಏನು ಮಾಡಿದೆ, ಅವನ ಆಜ್ಞೆಯ ಗೆರೆಯನ್ನು ದಾಂಟಿದೆ, ನೀನು ಹೋಗು ಅಂತೇಳಿ ನಾನು ನೋಡ್ಕೊಳ್ತೇನೆ ಅಂತೇಳಿ ಸಮಾಧಾನ ಮಾಡಿ ಕಳುಹಿಸುವಂಥದ್ದು. ಮುಂದೇನಾಗ್ತದೆ, ಕೊನೆಯದಾಗಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ನಾವು ಏನಾಗ್ತದೆ ಅಂತೇಳಿ ಮುಂದೆ ಮತ್ತೆ ಅವ ಏನು ಹೇಳ್ತಾನೆ, ಅವ ಅಷ್ಟು ಅವಳನ್ನು ಸಮಾಧಾನ ಮಾಡಿ ಸುಮ್ಮನೆ ಇದ್ದಾನ ಅಥವಾ ನಿಜವಾಗಿ ಹೋದ್ನಾ ಅಥವಾ ಏನು, ಒಂದು
ಒಂದು ದೃಢ ಸಂಕಲ್ಪ ಏನು ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಾಗ್ತದೆ ಒಂದಕ್ಕೆ. ಬಸುರ ಬಗೆವೇನು ಕೀಚಕನ ನಸು ಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೇನು ನಮ್ಮ ನರಿದೊಡೆ ಕೌರವ ವ್ರಜವ ಕುಸುರಿದರಿವೇನು ಭೀಮ ಕಷ್ಟವ ನೆಸಗಿದನು ಹಾಯೆಂದರಾದೊಡೆ ಮುಸುಡನು ಅಮರಾದ್ರಿಯಲಿ ತೇವೆನು ದೇವ ಸಂತತಿಯ. ಇರುವಾಗ ಇಲ್ಲಿ ಕೊನೆಯದಾಗಿ ಅವ ನಿರ್ಧಾರಕ್ಕೆ ಬರ್ತಾನೆ. ಏನು ಅಂತ ಹೇಳಿದ್ರೆ ಅವ ಹೇಳ್ತಾನೆ, ನನ್ನ ಮನಸ್ಸನ್ನೇ ಜೋರಾಗಿ ಕಿರುಚಾಡ್ಕೊಂಡು ಏನು ಹೇಳ್ತಾನೆ, ಬಸುರ ಬಗೆವೇನು. ಬಸುರು ಅಂತ ಹೇಳಿದ್ರೆ ಹೊಟ್ಟೆಯನ್ನು ಬಗಿತೇನೆ ನಾನೀಗ ಹೋಗಿ ಆ ಕೀಚಕನ ಹೊಟ್ಟೆಯನ್ನು ನಾನು ಬಗಿತೇನೆ, ಕೀಚಕನ ಹೊಟ್ಟೆಯನ್ನು ಬಗಿತೇನೆ, ಸೀಳ್ತೇನೆ ನಾನು. ನಸು ಮಿಸುಕಿದೊಡೆ, ಅವ ಸ್ವಲ್ಪ ಮಿಸುಕಾಡಿದ್ರು ಕೂಡ, ಅವ ಏನಾದರೂ ಹೇಳಲಿಕ್ಕೆ ಬಂದರೆ ಸ್ವಲ್ಪ ನನ್ನ ಮುಷ್ಟಿಯಿಂದ, ನಾ ಹಿಡಿದ ಮುಷ್ಟಿಯಿಂದ ಅವ ಏನಾದರೂ ಮಿಸುಕಾಡಿದರೆ ನಾನೇನು ಮಾಡ್ತೇನೆ, ಅವ ಮಾತ್ರ ಅಲ್ಲ, ಇಡೀ ವಿರಾಟ ವಂಶದ ಹೆಸರ ತೊಡೆವೇನು. ಇಲ್ಲಿ ಏನು ಬಸುರ ಬಗೆವೇನು, ಕೀಚಕನ ನಸು ಮಿಸುಕಿದೊಡೆ. ಕೀಚಕ ಸ್ವಲ್ಪ ಮಿಸುಕಾಡಿದ್ರು ಕೂಡ ನಾನೇನು ಮಾಡ್ತೇನೆ, ಆತನ ಬಸುರನ್ನೇ ನಾನು ಏನು ಮಾಡ್ತೇನೆ, ಸೀಳಿ ಹಾಕ್ತೇನೆ. ಅದೇ ರೀತಿ ವೈರಾಟ ವಂಶದ ಹೆಸರ ತೊಡೆವೇನು. ಒಂದು ವೇಳೆ ಈ ವಿಚಾರ ಯಾರಿಗೆ ಗೊತ್ತಾಗಿ, ವಿರಾಟ ರಾಜನಿಗೆ ಗೊತ್ತಾಗಿ ಆತನ ಸೈನ್ಯ ನನ್ನ ಮೇಲೆ ನನ್ನನ್ನು ಕೊಲ್ಲಿಕ್ಕೆ ಬಂದರೆ ನಾನೇನು ಮಾಡ್ತೇನೆ, ಅವರನ್ನು ಕೂಡ ಬಿಡಲ್ಲ ನಾನು. ವಿರಾಟ ರಾಜನ ಹೆಸರಿಲ್ಲದಾಗಿ ಮಾಡ್ತೇನೆ. ಅವನು ವಿರಾಟ ರಾಜ ಮತ್ತು ಆತನ ಸಾಮ್ರಾಜ್ಯದಲ್ಲಿ ಜನರು ಇದ್ದರು ಅಂತೇಳಿ ಆ ಹೆಸರಿಲ್ಲದಾಗೆ ಮಾಡ್ತೇನೆ, ಇಲ್ಲದಾಗೆ ಆ ಹೆಸರನ್ನು ಇಲ್ಲದಾಗೆ ಮಾಡ್ತೇನೆ ನಾನು. ವೈರಾಟ ವಂಶದ ಹೆಸರ ತೊಡೆವೇನು, ಇಲ್ಲದಾಗೆ ಮಾಡ್ತೇನೆ. ಇನ್ನು ನಮ್ಮ ನರಿದೊಡೆ ಕೌರವ ವ್ರಜವ ಕುಸುರಿದರಿವೇನು. ನಾವು ಇಲ್ಲಿರುವಂಥದ್ದು ಒಂದು ವೇಳೆ ಈಗ ಕೀಚಕನನ್ನು ಕೊಂದ ಸಂದರ್ಭದಲ್ಲಿ ಒಂದು ವೇಳೆ ಈ ವಿಚಾರ ಹತ್ತೂರಿಗೆ ಹರಡಿ ಕೌರವರಿಗೂ ಕೂಡ ಗೊತ್ತಾದರೆ, ಅವರು ಒಂದು ವೇಳೆ ನಾವು ಇಲ್ಲಿದ್ದೇವೆ ಅಂತೇಳಿ ಗೊತ್ತಾಗಿ ನಮ್ಮನ್ನು ಇಲ್ಲಿಂದ ಪತ್ತೆ ಹಚ್ಚಲಿಕ್ಕೆ ಬಂದರಾದರೆ ನಾನೇನು ಮಾಡ್ತೇನೆ, ಕೌರವ ವ್ರಜ ಅಂದರೆ ಸಮೂಹ, ಕೌರವ ಸಮೂಹವನ್ನೇ ನಾನು ಕುಸುರಿದರಿತೇನೆ, ಪುಡಿ ಮಾಡಿ ಹಾಕ್ತೇನೆ ನಾನು, ಅವರನ್ನು ನಾನು ಕೊಟ್ಟಿ ಪುಡಿ ಮಾಡ್ತೇನೆ ನಾನು, ಕುಸುರಿದರಿವೆನು. ಭೀಮ ಕಷ್ಟವನ್ನೆಸಗಿದನು ಹಾಯೆಂದರಾದೊಡೆ. ಭೀಮ ನಮಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂತೇಳಿ ಯಾರು ದೇವತೆಗಳು ಅಡ್ಡ ಬಂದರೆ, ಅಂದರೆ ಈ ಯಾರು ದೇವತೆಗಳಲ್ಲಿ ಸಂತತಿಗೆ ಸೇರಿದವ ಯಾರು ವಿರಾಟ ರಾಜನ ಇವ ಇದ್ದಾನಲ್ಲ ಕೀಚಕ, ರಾಕ್ಷಸನಾಗಿ ಹುಟ್ಟಿದವ, ಅವರಿಗೆ ದೇವತೆಗಳ ಸಹಾಯ ಇರ್ತದೆ. ಆಗಿರುವಾಗ ಒಂದು ವೇಳೆ ದೇವತೆಗಳು ಇವ ಕಷ್ಟ ಕೊಡ್ತಾ ಇದ್ದಾನೆ, ನಮ್ಮ ಪೈಕಿಗೆ ಸಂಬಂಧಪಟ್ಟ ಜನವನ್ನು ಕೊಲ್ತಾ ಇದ್ದಾನೆ ಅಂತೇಳಿ ನಾನು ಕೀಚಕನನ್ನು ಕೊಲ್ಲುವಂತಹ ಸಂದರ್ಭದಲ್ಲಿ ದೇವತೆಗಳು ಅಡ್ಡ ಬಂದರೆ ನಾನೇನು ಮಾಡ್ತೇನೆ, ದೇವತೆಗಳ ಮುಖವನ್ನೇ ಕೊಂಡೋಗಿ ನಾನೇನು ಮಾಡ್ತೇನೆ, ನಾನು ಅಮರಾದ್ರಿಗೆ ಕೊಂಡೋಗಿ ಡಿಚ್ಚಿ ಹೊಡಿಸ್ತೇನೆ ನಾನು. ಅಂದರೆ ದೇವತೆಗಳ ಮುಖವನ್ನೇ ಕೊಂಡೋಗಿ ಅಮರಾದ್ರಿ ಪರ್ವತಕ್ಕೆ ನಾನು ಚಚ್ಚುತ್ತೇನೆ, ನಾನು ಜಜ್ಜುತ್ತೇನೆ ಅಂತೇಳಿ ಏನು ಮಾಡ್ತಾನೆ, ಪ್ರತಿಜ್ಞೆ, ಒಂದು ದೃಢ ಸಂಕಲ್ಪವನ್ನು ಮಾಡ್ತಾನೆ. ಈ ರೀತಿಯಾಗಿ ಅವ ಕೊನೆಗೆ ನಿರ್ಧಾರ ಮಾಡುವಂಥದ್ದು. ನಂತರದ ಕತೆ ನಿಮಗೆ ಏನು ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇ ಇರ್ಬೋದೇನೋ. ಏನು ಅಂತೇಳಿದ್ರೆ ಒಂದು ಸಂದರ್ಭ ಬರ್ತದೆ. ಏನು ಅಂತೇಳಿದ್ರೆ ಈಗ ಭೀಮ ಸಮಾಧಾನ ಮಾಡಿ ದ್ರೌಪದಿಯನ್ನು ಅಲ್ಲಿಂದ ಕಳುಹಿಸುವಂಥದ್ದು. ಮತ್ತೇನು ಹೇಳುವಂಥದ್ದು ಅಂತೇಳಿದ್ರೆ, ಅವ ದಿನಾಲು ಈ ಕೀಚಕ ದ್ರೌಪದಿ ಮಲಗಿರುವಂಥ ಜಾಗಕ್ಕೆ ಬರ್ತಾ ಇದ್ದ, ಬಂದು ಉಪದ್ರ ಕೊಡಲಿಕ್ಕೆ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲೆಲ್ಲ ಇವಳು ಆತನನ್ನು ತಿರಸ್ಕರಿಸ್ತಾ ಇದ್ದ. ಈಗ ಒಂದು ಐಡಿಯಾ ಹೇಳಿಕೊಡ್ತಾನೆ, ನೀನು ಇವತ್ತು ಬಂದರೆ ಅವನನ್ನು ನೀನೇನು ಮಾಡು, ನಿನಗೆ ಉಪದ್ರ ಕೊಡಲಿಕ್ಕೆ ಬಂದರೆ ನೀನೇನು ಮಾಡು, ಅವನನ್ನು ಒಳಗೆ ಕರಿ, ನೀನು ಮಲಗಿದಂಥ ಜಾಗಕ್ಕೆ ಕರಿ. ನಾನೇನು ಮಾಡ್ತೇನೆ, ಮರೆಯಲ್ಲಿ ನಿಂತಿರ್ತೇನೆ, ಆವ ನಿನ್ನ ಹತ್ತಿರ ಒಳಗಡೆ ನುಗ್ಗಿದ ಅಂತ ಹೇಳೋ ಸಂದರ್ಭದಲ್ಲಿ ನಾನು ಬಂದು ನುಗ್ತೇನೆ, ಮತ್ತು ನಮ್ಮಿಬ್ಬರ ಕಾದಾಟ, ಅವನ ಕತೆ ನಾನು ಮುಗಿಸ್ತೇನೆ ಅಂತ ಹೇಳಿ ಐಡಿಯಾ ಹೇಳಿಕೊಟ್ಟು, ಹಾಗೆ ಕೀಚಕ ರಾತ್ರಿ ಮಲಗಿದ್ದ ಸಂದರ್ಭದಲ್ಲಿ ದ್ರೌಪದಿ ಹತ್ತಿರ ಬರುವಂಥದ್ದು, ಬಂದ ಸಂದರ್ಭದಲ್ಲಿ ದ್ರೌಪದಿ ಒಳಗೆ ಕರೆಯುವಂಥದ್ದು, ಒಳಗೆ ಕರೆದ ಸಂದರ್ಭದಲ್ಲಿ ಯಾರು ಭೀಮ ಒಳಗೆ ಹೋಗುವಂಥದ್ದು, ಕೀಚಕ ಹೋದಾಗ
ಭೀಮ ಒಳಗೆ ನುಗ್ಗುವಂಥದ್ದು